ನಾಳೆ ಬಾ ಈ ಪದ ಕೇಳಿದರೆ ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ನೆನಪು, ಇನ್ನು ಕೆಲವರಿಗೆ ಎಲ್ಲೋ ಏನೋ ಓದಿರೋ ನೆನಪು. ನಾಳೆ ಬಾ ಏನಪ್ಪ ಇದರ ಸ್ಟೋರಿ ಅಂದರೆ, 90ರ ದಶಕದಲ್ಲಿ ಅತಿ ಹೆಚ್ಚು ಸುದ್ದಿಗೆ ಗ್ರಾಸವಾಗಿದ್ದ ಒಂದು ಕಾಲ್ಪನಿಕ ಮತ್ತು ಕೆಲವೊಂದು ಕಡೆ ನೈಜ ಘಟನೆಯೂ ಕೂಡ ಹೌದು. ಇದು ಕೇವಲ ಕರ್ನಾಟಕ ಅಲ್ಲದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಸಹ ಸುದ್ದಿ ಮಾಡಿದಂಥ ಒಂದು ಭಯಾನಕ ಘಟನೆ ಕೂಡ ಹೌದು. ರಾತ್ರಿ ಆಯಿತಂದರೆ ಊರೇ ಸ್ತಬ್ಧ ಆಗ್ತಿತ್ತು. ಅಷ್ಟೊಂದು ಭಯಭೀತಿಗೊಳಿಸಿದಂಥ ಸುದ್ದಿ ಇದು. ಏನಪ್ಪ ಈ ನಾಳೆ ಬಾ ಕಥೆ ಅಂದರೆ, ಕೆಲವು ಹಳ್ಳಿಗಳಲ್ಲಿ ಇದು ಮೋಹಿನಿಯಾಗಿಯೂ, ಇನ್ನು ಕೆಳ ಕಡೆ ಪಿಶಾಚಿಯಾಗಿ, ಇನ್ನು ಕೆಲ ಕ್ಷೇತ್ರಗಳಲ್ಲಿ ಬ್ರಹ್ಮ ರಾಕ್ಷಸನ ಕಥೆ ಕೂಡ ಹೌದು. ಈ ಮೋಹಿನಿಯು ರಾತ್ರಿಯೆಲ್ಲ ತಿರುಗಾಡಿ ಯಾರ ಮನೆಯಲ್ಲಿ ನಾಳೆ ಬಾ ಅಂತ ಬರೆದಿರೋದಿಲ್ಲೋ ಆ ಮನೆಗೆ ಹೋಗಿ ಆ ಮನೆಯವರಂತೆ ಕೂಗಿ ಅವರನ್ನು ಕರೆದು ರಕ್ತ ಕಾರಿ ಸಾಯುವ ಹಾಗೆ ಮಾಡ್ತಿತ್ತು ಅಂತ ಕೆಲ ಹಳ್ಳಿಗಳಲ್ಲಿ ಇದು ನಡೆದ ಘಟನೆ ಕೂಡ ಆಗಿದೆ. 90ರ ದಶಕದಲ್ಲಿ ಈ ಮೋಹಿನಿಯು ಯುವಕರನ್ನು ಮತ್ತು ಮನೆಯ ಮುಖ್ಯಸ್ಥರನ್ನು, ಕೆಲವು ಕಡೆ ಮಕ್ಕಳನ್ನು ಸಹ ಭಯಭೀತಿಗೊಳಿಸಿದಂತಹ ಸುದ್ದಿ. 90ರ ದಶಕದಲ್ಲಿ ಇದು ಎಲ್ಲರ ಮನೆಯಲ್ಲಿ ಬರೆದಿರುವ ಕಾಣಸಿಗುತ್ತಿತ್ತು. ಆಗಿನ ಪೇಂಟರ್ಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೇವಲ ಇದು ಬರೆಯೋದೊಂದೇ ವೃತ್ತಿಯಾಗ್ಬಿಟ್ಟಿತ್ತು. ಆಗಿನ ಕಾಲದಲ್ಲಿ ಮೊಬೈಲ್ ಅಥವಾ CCTV ಕ್ಯಾಮ್ರಾಗಳಿರಲಿಲ್ಲ. ಕೇವಲ ರೇಡಿಯೋ, ದಿನಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಕೇಳಿ ತಿಳ್ಕೊಂಡು ಭಯಭೀತರಾಗಿದ್ದಂಥ ಕಾಲ ಕಳೆದಂತೆ ಈ ನಾಳೆ ಬಾ ಒಂದು ಕಾಲ್ಪನಿಕ ಕಥೆ ಎಂದು ತಿಳಿದು ಬರೆಯೋದನ್ನು ನಿಲ್ಲಿಸಿದರು. ಇದೊಂದು ಕಾಲ್ಪನಿಕ ಕಥೆಯಾದರೂ ಕೆಲವರಿಗೆ ಇದು ಅನುಭವಕ್ಕೆ ಬಂದು ತುಂಬಾ ಭಯಭೀತಿಗೊಳಿಸಿತ್ತು. ಯಾರಿಗೆಲ್ಲ ಈ ನಾಳೆ ಬಾ ನೆನಪಿದೆಯೋ, ಯಾರೆಲ್ಲ ಬರೆಸಿದರೋ ಅವರೆಲ್ಲ ಒಂದ್ಸರಿ ನೆನಪು ಮಾಡಿಕೊಂಡು ಕಮೆಂಟಲ್ಲಿ ನಿಮ್ಮ ಜೊತೆ ಆದ ಅನುಭವನ ಹಂಚ್ಕೊಳ್ಳಿ. ಸಿಗೋಣ ಮುಂದಿನ ಸ್ಯಾಂಡಿ ಸ್ಟೋರಿಯಲ್ಲಿ. ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.